ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನಾವು ಇವತ್ತು ಬಂದಿರೋದು ನಮ್ಮ ಊರಿಗೆ, ನಮ್ಮ ಮೆದಿಕನಹಳ್ಳಿಗೆ ಬಂದಿದ್ದೀವಿ. ಮಠಕ್ಕೆ ಬಂದಿದ್ವಿ. ಅಲ್ಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಬಂದಿದ್ದ ನಂತರ ಅಜ್ಜರನ್ನ ಭೇಟಿ ಆದರೆ ಆಯಿತು ಅಂತೇಳ್ಬಿಟ್ಟು ಅವರು ಕೂಡ ಮಠದಲ್ಲಿ ಇದ್ದರು. ಅದು ಆ್ಯಕ್ಚುಲಿ ಅವ್ರಿಗೆ ಅಂತಲೇ ಒಬ್ಬರು ಪ್ರೋಗ್ರಾಮ್ ಮಾಡಿಕೊಂಡು ಅವರ ತುಲಾಭಾರ ಕೂಡ ಮಾಡಿದರು. ಅದಕ್ಕೋಸ್ಕರ ಆ ಅಜ್ಜವರು ಕೂಡ ಇದ್ದರು. ಅಲ್ಲಿ ನಮ್ಮ ಸಾಮಾನು ಏನು ಮಾತಾಡ್ತಿದ್ದಾಳೆ ನೋಡಿ. ಸುಷ್ಮಿತಾ ಮಿಸ್ ಚಲೋ ಹೇಳ್ತಾರೆ. ಏನು ಹೇಳ್ತಾರೆ? ಹಾಡು ಆಡ್ಸಂಗಿಲ್ಲ, ರೈಮ್ಸ್ ಆಡ್ಸಿರಲ್ಲ, ರೈಮ್ಸ್ ಬರೋಲ್ಲ, ಭಾಳ ಒಳ್ಳೆ ರೈಮ್ಸ್ ಹೇಳ್ತಾರೆ. ರೈಮ್ಸ್ ಬರೋಲ್ಲ. ಸುಷ್ಮಿತಾ ಮಿಸ್ ಕರ್ಸಲ್ಲ. ನಾಲ್ಕಲೋಕ ಹೇಳ್ಬಿಡು ಅಜ್ಜರು ಬರುತ್ತಲ್ಲ, ಹೇಳಿ ಹೇಳ್ಬೇಕು. ಅಜ್ಜರ ಮುಂದೆ ಹೇಳ್ಬೇಕು. ಅದೇನಂತ ಹೇಳಮ್ಮ. ಯಾರು ಅದು ಸಮನ್ವಯ ಯಾರು? ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಸಮ್ಮು ನೋಡ್ರಿ ಏನು ಮಾಡ್ತಿದ್ವಿ. ಮುಂದೆ ಮತ್ತೇನಿಲ್ಲ, ಅಷ್ಟೇ. ಇವತ್ತು ಆ್ಯಕ್ಚುಲಿ ನಮ್ಮೂರಲ್ಲಿ ಒಬ್ರದ್ದು ಕ್ರ್ಯಾಡಲ್ ಸೆರೆಮನಿ ಇತ್ತು, ನೇಮಿಂಗ್ ಸೆರೆಮನಿ. ಅದ್ರ ಜೊತೆ ನಮ್ಮೂರ ಅಜ್ಜವ್ರದ್ದು ತುಲಾಭಾರ ಕೂಡ ಇತ್ತು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ನಮ್ಮ ಸಾಮಾನ್ಯ ಅಜ್ಜರ ಹತ್ರ ಏನೇನು ಮಾತಾಡಿ ಬಂದಮ್ಮ. ಹಂಗಂಗ ಹುಲಿ ವೇಷ ಫುಲ್ಲು ಕೆಮ್ಮಕತ್ತಾಳಿಕ್ಕಿ ಸುಬ್ಬಿ. ಮೊನ್ನೆ ತಿನ್ಬೇಡ ಅಂದರೆ ಜೇಮ್ಸು ಏನೇನೋ ಕಲರ್ ಹಾಕಿರೋ ಏನೇನೋ ಈಕಿ ಧೃತಿ ಇಬ್ಬರು ಸೇರಿ ತಿಂದು ಕೆಮ್ಮು ಮಾಡ್ಕೊಂಡಾಳ. ಈಗ ಅದಕ್ಕೆ ಅವ್ರ ಪಾಪ ಟಾಣಿಕ್ ಹಾಕಕತ್ತಾರ. ರಾತ್ರಿ ಇಡೀ ಕೆಮ್ಮಿದಾಳ. ಬೆಳ್ಳುಳ್ಳಿ ತಿನ್ನಿಸಿದೀನಿ, ಮತ್ತು ಅರಿಶಿನ ನೀರು ಕುಡಿಸಿದೀವಿ, ಏಟಾಕ್ತೀನಿ. ಮತ್ತು ಇವತ್ತು ಬೆಳಗ್ಗೆಯಿಂದ ಫುಲ್ಲು ಕೆಮ್ಮಾಕತ್ತಾಳ. ಅದಕ್ಕೆ ಮತ್ತೆ ಈಗ ಅಲ್ಲಿ ಊರಲ್ಲಿ ಹೋಗಿದ್ದಾಗ ಅಲ್ಲಿ ಫುಲ್ಲು ಕೆಮ್ತಿದ್ಲು. ಮತ್ತು ಅದಕ್ಕೋಸ್ಕರ ಇವಾಗ ಮತ್ತೆ ಅಲ್ಲಿಂದ ಬಂದು ಟಾಣಿಕ್ ತಗೊಂಡು ಬಂದಿದ್ದಾರೆ. ಈಗ ಮತ್ತೆ ನೆನಪಾತನಮ್ಮ, ಅಲ್ಲಿ ಹೋಗಿ ಬಿದ್ದಾಳ, ಬಿದ್ದು ಬಂದಾಳ. ಬಿದ್ದು ಅಂತ ಸತ್ತಿದ್ದಾಳ. ಬರ್ತಾ ದಾರಿನಲ್ಲಿ ಮಲಗಿದ್ಲು. ಆ್ಯಕ್ಚುಲಿ ವಿಡಿಯೋ ಮಾಡಲಿಲ್ಲ ನಾನೆಲ್ಲೂ, ಅಲ್ಲಿ ಮನೇಲಿ ಆಳ್ತಿದ್ಲು. ಅಮ್ಮ ಏನು ನಿನಗೆ ಟಾಣಿಕ್ ಬೇಡ, ನಿಂಗೇನಿಲ್ಲ, ಆಕಿನೇ ತಿಂದಿರೋದು, ಆಕಿ ಕೆಮ್ಮಕತ್ತ. ನೀನು ಆರಾಮಿರಪ್ಪೋ, ಎಕ್ಸಾಮ್ಸ್ ಬಂದು ಸ್ವಲ್ಪ ನೀನಿಲ್ಲ, ಬಾಯಿ ಕಟ್ಟಬೇಕು. ಅಲ್ಲಿ ಹೋಗಿ ಅಜ್ಜರ ಹತ್ರ ಏನು ಮಾತಾಡಿ ಬಂದಮ್ಮ. ಅವಾಗ ಸಾತು ಮಾಮಗ ಹೊಡೆದಿದ್ದ. ಎಲ್ಲಿ ಅಲ್ಲಿ ಅಜ್ಜರು ಮತ್ತೆ ರೈಮ್ಸ್ ಹೇಳಂದ್ರೆ ಹೇಳಿಲ್ಲಲ್ಲ. ನಿಮ್ಮ ಮಿಸ್ ಹೆಸರು ಹೇಳ್ದೇನು? ನಿಮ್ಮ ಮಿಸ್ ಯಾರು ಅಂತ ಕೇಳಿದ್ರೇನು? ಮತ್ತೇನು ಕೇಳಿದ್ರಮ್ಮ? ಯಾವ ಸ್ಕೂಲು ಅಂತ ಹೇಳ್ದೇನು? ಮತ್ತೆ ಏನಂತ ಹೇಳ್ದಿ? ಹ್ಯಾಪಿ ಕಿಡ್ಸ್ ಅಂತ ಹೇಳ್ದೇನು? ಮತ್ತೆ ರೈಮ್ಸ್ ಹೇಳಂದ್ರೆ ಹೇಳಿಲ್ಲ, ಮತ್ತು ನಾಲ್ಕಲೋಕ ಹೇಳಂದ್ರೆ ಹೇಳಿಲ್ಲ ನೀನು. ಇವಾಗ ಹೇಳು, ಅಜ್ಜರ್ಗೆ ಹಾಕ್ಬಿಡ್ತೀನಿ. ನಾಲ್ಕಲೋಕ ಹೇಳು. ದೇವ ಬಾಂಧವ ಕಂದ ದಂಡ ಪಾನ್ ವೀರಭದ್ರ ಕೇಶವ ಯುಕ್ತೇನ ಕೀಚಕೂಟ ಗರ್ವಭಂಗ ತಾಂಡವ ನೀಲಕಂಠ ರುದ್ರ ಸರ್ವಲೋಕರಕ್ಷಕಂ ವಿಪಾಕರಂ ಕಠೋರ ಕೃಷ್ಣ ಕರ್ಮರಕ್ಷಕಂ ಮದಾಂತ ಬಂಡ ಚೇತ ಭಕ್ತನಿಂದ ಪೋಷಿತಂ ಶಿವಂ. ಮತ್ತೆ ಅಲ್ಲಿ ತಾತನವ್ರು ಕೇಳಿದಾಗ ಯಾಕೆ ಕೇಳಿಲ್ಲಮ್ಮ ನೀನು? ಕೇಳಿದಾಗ ಹೇಳ್ಬೇಕಿಲ್ಲ.
ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸು. ಅಲ್ಲಿ ನಮ್ಮವರು ಅಜ್ಜರು ಇವತ್ತು ಸಿಕ್ಕಿರೋದು ನಮ್ಮ ಪುಣ್ಯ. ಮೊನ್ನೆ ಹುಣ್ಣಿಮೆ ದಿನ ಕೂಡ ನಾವು ರಾಮಲಿಂಗೇಶ್ವರ ಕಾಮಣ್ಣ ಕ್ಷೇತ್ರಕ್ಕೆ ಹೋಗಿ ಬರುವಾಗಲೂ ಕೂಡ ಅವ್ರ ಅಜ್ಜರಿದ್ದರು ಮಠದಲ್ಲಿ. ಹುಣ್ಣಿಮೆಗೊಮ್ಮೆ ಪಲ್ಲಕ್ಕಿ ಸೇವೆ ಇರುತ್ತೆ. ತಿನ್ನಕ್ಕೆ ಬರಲ್ಲ ಚಿನಿ ಅದು ಅವತ್ತು ಕೂಡ ಹೋಗಬೇಕು ಅಂದರೆ ತುಂಬ ನೈಟ್ ಆಗಿದ್ದಕ್ಕೆ ಇನ್ನೂ ಅವರು ನಮಗೆ ಸಿಗ್ತಿರ್ಲಿಲ್ಲ. ನಮಗೆ ಲೇಟ್ ಆಗ್ತದೆ ಅಂತ ವಾಪಸ್ ಬಂದಿದ್ವಿ. ಬಟ್ ಇವತ್ತು ಹೋಗಿದ್ದಕ್ಕೂ ಅವ್ರದ್ದು ತುಲಾಭಾರ ಸೇವೆ ಇಟ್ಕೊಂಡಿದ್ರು ಅವರ ಭಕ್ತಾದಿಗಳು. ಅಂದರೆ ಇವತ್ತು ಅವರು ನಾಮಕರಣ ಏನು ಇಟ್ಕೊಂಡಿದ್ರಲ್ವ ಅವರೇ ತುಲಾಭಾರ ಸೇವೆ ಮಾಡಿದರು ಅವ್ರಿಗೆ. ಅದಕ್ಕೋಸ್ಕರ ಆ ಪ್ರೋಗ್ರಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನಾವು ಕೂಡ ಹೋಗಿ ಬಂದ್ವಿ. ಯಾವುದೂ ಕ್ಲಿಪ್ಪಿಂಗ್ಸು ತಗೊಳ್ಳಿಲ್ಲ ನಾವು, ಯಾಕಂತಂದರೆ ನಾವು ಹೋಗೋದು ಲೇಟು. ಅದರಲ್ಲೂ ಕೂಡ ಬೇರೆಯವ್ರದ್ದು ಅಂತ ಬಂದಾಗ ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳಲ್ಲ. ಸೊ ಏನಿತ್ತು ಅದನ್ನು ಮಾತ್ರ ನಾನು ಮಾಡ್ಕೊಳ್ತಿದ್ದೀನಿ. ಸೊ ನಮ್ಮದು ನಮ್ಮ ಫ್ಯಾಮಿಲಿದು ನಮ್ಮ ಮಕ್ಕಳದು ಇದ್ದರೆ ಮಾತ್ರ ವೀಡಿಯೋ ಹಾಕ್ಕೊಳ್ತೀನಿ. ಇಲ್ಲ ಅಂದರೆ ಬೇರೆ ಕಡೆ ಔಟ್ಸೈಡು ಬೇರೆಯವ್ರದ್ದು ಮಾಡಲ್ಲ. ಸೊ ಈಗ ನೆಕ್ಸ್ಟು ಸಮನ್ವಿ ಸರಿಯಮ್ಮ ಬಿಡು ಬನ್ನಿ. ಇವಾಗ ಈವ್ನಿಂಗ್ ಆಗೋಗಿದೆ. ಈವ್ನಿಂಗಿಂದ ನಮ್ಮ ಕೆಲಸ ಶುರು ಮಾಡ್ಕೊಳ್ಬೇಕು. ಮತ್ತು ಆಲ್ಮೋಸ್ಟ್ ಅಲ್ಲೇನೇನಿದೆ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಯಿತು. ಹೋಗಿ ಬಂದಿದ್ದು ಅಜ್ಜರನ್ನ ಭೇಟಿ ಆಗಿದ್ದು. ಅವ್ರು ತುಂಬಾ ಏನು ಅಂದರೆ ಆತ್ಮೀಯರು ಅನ್ನೋ ಥರ ಹೋದವ್ರನ್ನೆಲ್ಲರೂ ವಿಚಾರ ಮಾಡ್ಕೊಳ್ತಾರೆ. ನಮ್ಮನ್ನು ಕೂಡ ಅಷ್ಟೇ ಆತ್ಮೀಯರಾಗಿ ವಿಚಾರ ಮಾಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ. ಕೆಲವೊಂದು ಜಾತ್ರೆ ಸಮಯ ಇಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಟೈಮಲ್ಲಿ ಇರ್ತಾರೆ. ಆ ಟೈಮಲ್ಲಿ ತುಂಬ ಬ್ಯುಸಿ ಇರ್ತಾರೆ ಪಾಪ ಅವರು ಕೂಡ. ಈ ಟೈಮ್ ಸ್ವಲ್ಪ ಫ್ರೀ ಆಗಿದ್ದರು, ಮಾತಾಡ್ಸ್ಕೊಂಡು ಬಂದ್ವಿ. ಖುಷಿ ಅನ್ನಿಸ್ತು. ಏನೇ ಇರಲಿ ಅವರ ಆಶೀರ್ವಾದ ಅಂತ ನಾವು ನಂಬಿಕೆಯಿಂದ ಸ್ವಲ್ಪ ಇದನ್ನು ಮಾಡ್ಕೊಳ್ತೀವಿ. ಅವ್ರು ತುಂಬಾ ಏನಾದರೂ ಗೈಡೆನ್ಸ್ ಕೊಟ್ಟಿದ್ದರೆ ಸ್ವಲ್ಪ ನಮಗೂ ಸಮಾಧಾನ. ಅದಕ್ಕೆ ಕೆಲವೊಂದಿಷ್ಟು ಕೇಳಿಕೊಂಡು ಬಂದ್ವಿ. ಚೆನ್ನಾಗಾಯ್ತು. ನೆಕ್ಸ್ಟ್ ಇನ್ನು ಮುಂದಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ. ಇವಾಗ ಟ್ಯೂಷನ್ ಮಕ್ಕಳು ಬರೋದಕ್ಕೆ ಶುರು ಮಾಡಿದರು. ಈಗ ಟ್ಯೂಷನ್ ಕಡೆ ಹೊರಡಬೇಕು ನಮ್ಮ ದಾರಿ. ನಾವು ನೀರ್ ತರಕ್ ಹೋಗಿದ್ವಲ್ಲ, ಅಲ್ಲೇ ಅಪ್ಪ ಅಲ್ಲೇನ ತೋರ್ಸ್ಕೊಂಬರಕ್ ಹೋದ. ಅವಾಗ ಅಲ್ಲೇ ನಾಲ್ಕು ಸೈಡ್ ಹಿಡಿದು ಅಂಜಿ ಹಿಡಕತ್ತಿದ್ರು. ಅಂಜಿ ಹಿಡಿದು ಕಟ್ ಮಾಡ್ಕೊಂಡು ತಿನ್ನಕತ್ತಿದ್ರು. ಇಲ್ಲ, ಇನ್ನ ಹಿಡಕತ್ತಿದ್ರು ಅಲ್ಲಿ. ಹೆಂಗ್ ಹೋದ್ರ ಕಟ್ಟಿತ್ತು ನಂಗೆ ಹೋದ್ರಕತ್ತಿದ್ದು ಒಂದೇ ಹಿಡಿದ್ರು. ಒಂದು ಹಿಡಿದಿದ್ರು. ಮೈ ತೊಗೊಂಡೋಗಿ ಕಟ್ ಮಾಡ್ಕೊಂಡು ತಿಂತಾರ. ಹಂಗೆಲ್ಲ ಮಾಡ್ತಾರ ನಿಮ್ಮ ಯಾರನ್ನು ಸಿಗ್ತಾವಿಲ್ಲ. ರೊಟ್ಟಿ ಪಲ್ಯ ಅಂತ ತಿನ್ಬೇಕಿಲ್ಲ, ಇಂಥದ್ದೆಲ್ಲ ಮಾಡ್ತಾರಲ್ಲ ಜನ. ಏನಾಗಿತ್ತಮ್ಮ? ಏನು ಹೇಳಕತ್ತೀರಿ? ಹೌದು, ಅದ್ರದ್ದು ಇವತ್ತು ಬಲಿ ಆಗತ್ತಾ? ತಿನ್ಬಾರ್ದಲ್ಲ ಅಂತವೆಲ್ಲ ಹೊಲ್ಸು. ಪಾಪ ಪ್ರಾಣಿ ಎಲ್ಲ ಅದನ್ನು ಅದಕ್ಕೆ ನೋವಾಗುತ್ತಿಲ್ಲ. ಅದನ್ನ ಕಟ್ ಮಾಡಿದ್ರೆ ನೋವಾಗುತ್ತಿಲ್ಲ ಅದೆಲ್ಲ. ಏ ಅಮ್ಮ, ಅಲ್ಲಿಂದ ಅದಿದೈತಿ ಹಾಲದೇವು, ಈ ಕಡೆ ಬಾ. ಯಾಕೆ ಹಂಗೆ ಹಿಡ್ಕೊಂಡು ಚೀರ್ನ? ಏನು ಅದು ಹಂದಿ ಅದ ನೋಡಕ? ಜನಸಂಖ್ಯೆ ಕಡಿಮೆ ಆಗ್ಬಿಡ್ತೈತೆ ಶ್ರೀಶೈಲ ಮಂದಿಗೆ ಹೋಗೋದ. ಇವತ್ತಲ್ಲಿ ಮಂದಿ ಇಲ್ಲ ಅಲ್ಲಪ್ಪ ಭಾಳ. ಚೆನ್ನಾಗೈತ ದೋಸೆ? ಇವತ್ತು ಯಾವ ದೋಸೆ ಮಾಡಿರೋದು? ಪ್ರೋಟೀನ್ ದೋಸೆ ಪ್ರೋಟೀನ್ ದೋಸೆ ಜೊತೆಗೆ ಆರೋಗ್ಯಕರ, ದೇಹಕ್ಕೆ ತಂಪು ಕೊಡೋಂಥ ದೋಸೆ ಇದು. ಹೆಸರುಬೇಳೆ ದೋಸೆ. ಚೆನ್ನಾಗಾಗೈತಾ? ತಿನ್ರಿ. ಸೊ ಇವತ್ತು ನಾನು ಹೆಸರುಬೇಳೆ ದೋಸೆ ಮಾಡಿದ್ದೆ.
ಆ್ಯಕ್ಚುಲಿ ಬೇಸಿಗೆಗೆ ದೇಹಕ್ಕೆ ತಂಪಾಗಿರುತ್ತೆ ಇದು ದೋಸೆ, ಅದಕ್ಕೋಸ್ಕರ ಹೆಸರು ಬೇಳೆದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದು. ರಾತ್ರಿ ನೆನೆಸಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ಕೂಡಲೇ ಬೇಗ ಬೇಗ ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ, ಆರೋಗ್ಯಕ್ಕೆ ಒಳ್ಳೆಯದು ನಿಜವಾಗ್ಲೂ. ಹಾಗೆ ಈ ಬೇಸಿಗೆಗೆ ದೇಹಕ್ಕೆ ಕೂಡ ಹೆಸರುಬೇಳೆ ತಂಪಿರುತ್ತೆ, ಅದಕ್ಕೆ ಮಾಡಿರೋವಂಥದ್ದು. ನೋಡಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾ ಇದ್ದಾವೆ ದೋಸೆ. ಸೊ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟು. ವಯಸ್ಸಾದವ್ರಿಗೂ ಒಳ್ಳೆಯದು, ಇನ್ನು ಮತ್ತು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಚೆನ್ನಾಗೈತಾ? ಸ್ವಲ್ಪ ಸರಿ ರೀ ನಿಮ್ಮ ಅದ್ರಾಗ ಹಾಕಿರ್ತೀನಿ, ಆರಿಸಿ ಉಣಿಸ್ರಿ. ಊಟ ಮಾಡಿರಿ. ಸಾಕಾತಪ್ಪ. ಆಯ್ತು, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಉಂಡ್ರಿ. ಬೇಸಿಗೆಗೆ ಊಟ ಸರಿಗೆ ಇದಾಗಲ್ಲ, ಉಂಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಊಟ ಮಾಡಿರಿ. ಹಾಂ ನೋಡಿ ಫ್ರೆಂಡ್ಸ್, ಇಲ್ಲಿ ತಮ್ಮ ಏನು ಮಾಡ್ಕೊಂಡಿರೋದು ಅಂತ. ಇಲ್ಲಿ ಕಾಣಿಸ್ತಿದೆ ಎಲ್ಲ ಬ್ಯಾಂಬೂ ಸ್ಟೂಲು. ಆ ಸ್ಟೂಲಲ್ಲಿ ಇದನ್ನು ಹತ್ತಕ್ಕೆ ಹೋಗಿದ್ದಾಳೆ. ಹಾಗೆ ಹತ್ತೋದು ಇಳಿಯೋದು ಮಾಡ್ತಾಳೆ. ಇಲ್ಲಿ ಹತ್ತುವಾಗ ಇಳಿಯುವಾಗ ಕಾಲಲ್ಲಿ ಅದರದ್ದು ಕಡ್ಡಿ ಚುಚ್ಕೊಂಡಿದೆ, ಅದರದ್ದು ಮುಳ್ಳು ಆ ಥರ ಚುಚ್ಕೊಂಡಿದೆ. ಸೊ ಅದಕ್ಕೋಸ್ಕರ ತೆಗಿಬೇಕು ಅಂತಂದರೆ ಇಷ್ಟೊತ್ತು ಹತ್ತು ಹಾಗೆ ಮಲಗಿದ್ದಾಳೆ. ಸಮನ್ವಿ ಸಡನ್ನಾಗಿ ಆಟ ಆಡ್ಕೊತ ಬಿದ್ದು ಪೆಟ್ಟು ಮಾಡಿಕೊಂಡ್ಳು. ಬಿದ್ದಿಲ್ಲ, ಅದು ಸ್ವಲ್ಪ ಹೇಳಿದ್ನಲ್ವ, ಅದು ಬಿದರಿಂದು ಕಾಲಲ್ಲಿ ತೆರ್ಚ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಮಲಗಿದ್ಲು ತೊಡೆ ಮೇಲೆ. ಹಾಗೇ ಸ್ವಲ್ಪ ಇದು ಪಾರ್ಸಲ್ ಬಂತು ಅಂತ ಅವಳನ್ನು ಎಬ್ಬಿಸಿ ಮಲಗ್ಸಕ್ಕೆ ಹೋದೆ, ಎದ್ದೇ ಬಿಟ್ಲು, ಮಲಗಲಿಲ್ಲ. ಹಾಗೆ ಇದು ಪಾರ್ಸಲ್ ಏನಪ್ಪ ಅಂತಂದರೆ, ನನ್ನ ಮಕ್ಕಳು ಅಬ್ಯಾಕಸ್ ಮಕ್ಕಳೆಲ್ಲ ಮೊನ್ನೆ ಒಂದು ನ್ಯಾಷನಲ್ ಲೆವೆಲ್ದು ಅಬ್ಯಾಕಸ್ ಚಾಂಪಿಯನ್ಶಿಪ್ ಎಕ್ಸಾಮ್ಗೆ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರೋವಂಥ ಪ್ರೈಸಸ್ ಎಲ್ಲ ಬಂದಿರೋದು. ಸೊ ಆ್ಯಕ್ಚುಲಿ ಅವರು ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಮಾಡಿರಲಿಲ್ಲ, ಡೈರೆಕ್ಟಾಗಿಯೇ ನಾವು ಈ ಥರ ಕಳಿಸ್ತಾ ಇದ್ದೀವಿ ಪ್ರೈಸಸ್ ಎಲ್ಲದು ಕೂಡ, ಆವಾಗೇ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫಸ್ಟು ನನಗೇ ಕ್ಯೂರಿಯಾಸಿಟಿ ಇತ್ತು, ಯಾವ ಮಕ್ಕಳಿಗೆ ಏನೆಲ್ಲ ಪ್ರೈಸಸ್ ಬಂದಿದೆ, ಯಾವ ಥರ ಮಾಡಿರ್ತಾರೆ ಮಕ್ಕಳು, ಅದೆಲ್ಲ ನಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ, ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ವ. ಅದಕ್ಕೋಸ್ಕರ ಫಸ್ಟು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಇಲ್ಲಿ. ಅದರಲ್ಲೂ ಕೂಡ ನನಗೂ ಕೂಡ ಒಂದು ಟೀಚರ್ ಮೊಮೆಂಟಮ್ ಅನ್ನೋ ಥರ ಕೊಡ್ತಾರೆ. ಸೊ ಅದು ಕೂಡ ಒಂಥರ ಖುಷಿ ಆಯಿತು. ಫಸ್ಟ್ ಅದನ್ನು ಓಪನ್ ಮಾಡಿದ ಕೂಡಲೇ ಅದು ಇದ್ದಿದ್ದು. ಜೊತೆಗೆ ಎಲ್ಲ ಮಕ್ಳಿಗೂ ಕೂಡ ಆಲ್ಮೋಸ್ಟ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ಪ್ರೈಸಸ್ ಎಲ್ರಿಗೂ ಕೂಡ ಸಿಕ್ಕಿದೆ. ಅದೊಂಥರ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಸರ್ಟಿಫಿಕೇಟು ಮತ್ತು ಯಾರ್ಯಾರು ವಿನ್ ಆಗಿದ್ದಾರೆ ಆ ಲಿಸ್ಟೆಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಳಗಡೆ ಅದರಲ್ಲೂ ಕೂಡ ಇದು ಬೆಂಗಳೂರಿಂದ ಬರೋದು ಭಯ ಇತ್ತು ನನಗೆ, ಅದಕ್ಕೋಸ್ಕರ ಫಸ್ಟು ನೋಡಿಬಿಡೋಣ ಅಂತಲೇ ಓಪನ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಡ್ಯಾಮೇಜಸ್ ಇದ್ದರೆ ಎಲ್ಲದು ಕೂಡ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಲ್ವ. ಡ್ಯಾಮೇಜಸ್ ಇರಲ್ಲ, ಬಟ್ ಸ್ವಲ್ಪ ಏನಾದರೂ ಈ ಥರ ಆಗಿರುತ್ತೆ, ಅದಕ್ಕೆ ನೋಡಿಕೊಂಡು ಫೀಡ್ಬ್ಯಾಕ್ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಕ್ರೂ ಎಲ್ಲ ಹಾಕಿರ್ತಾರೆ. ಅದಕ್ಕೆ ಆ ಸ್ಕ್ರೂ ಎಲ್ಲ ಸ್ವಲ್ಪ ಲೂಸ್ ಆಗಿ ಅದೆಲ್ಲ ಸಪ್ರೇಟ್ ಅನ್ನೋ ಥರ ಆಗಿರುತ್ತೆ. ಕೆಲವೊಂದು ಸರಿ ಈ ಥರ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ಸರಿಯಾಗಿ ಜೋಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಅದನ್ನೇ ಚೆಕ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟು. ಸೊ ಈ ಥರ ಎಲ್ಲ ವಿನ್ನರ್ ಪ್ರೈಸಸ್ ಇದ್ರ ಮುಖಾಂತರ ನೀವು ಕೂಡ ಯಾರಾದರೂ ಅಬ್ಯಾಕಸ್ ತರಬೇತಿ ಪಡಿಬೇಕು, ಹಾಗೆ ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಇದು ಅಬ್ಯಾಕಸ್ನ ನಡೆಸಬೇಕು, ಇಲ್ಲ ಸ್ವಂತ ಸೆಂಟರ್ನ ಓಪನ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ, ಅಥವಾ ನನಗೆ ಡೈರೆಕ್ಟ್ ಕಾಲ್ ಮಾಡಿ ಕೂಡ ಕೇಳ್ಬೋದು. ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ನಿಮಗೆ ಕೂಡ ಟ್ರೈನಿಂಗ್ ಆಗಿರ್ಬೋದು ಮತ್ತು ಸೆಂಟರ್ ಓಪನ್ ಮಾಡೋದಾಗಿರ್ಬೋದು ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಇದು ಕೂಡ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ನೋಡಿ, ಇದು ಬೇಳೆ ಸಾಂಬಾರು ಮಾಡಬೇಕು ಅಂಥೇಳಿ ದಿನ ಈ ಥರ ಬೇಳೆ ಕುದಿಯೋಕೆ ಇಡ್ತೀನಿ. ಆ್ಯಕ್ಚುಲಿ ಫಿಲ್ಟ್ರ್ ವಾಟ್ರೇ ಕುದಿಯೋದಕ್ಕೆ ಇಡೋದು, ಆದರೂ ಕೂಡ ಸರಿಯಾಗಿ ಬೇಯೋದೇ ಇಲ್ಲ. ಹಾಗಾಗಿ ಬೇಳೆ ಮಾಡೋದಕ್ಕೆ ಬೇಜಾರು ಬಂದುಬಿಟ್ಟದೆ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡಾದರೂ ನೋಡೋಣ ಅಂತೇಳ್ಬಿಟ್ಟು 7ರಿಂದ 8 ವಿಷಲ್ಸ್ ಹಾಕಿದರೂ ಕೂಡ ಈ ಥರ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಎಣ್ಣೆ ಮತ್ತು ಅರಿಶಿನ ಎರಡೂ ಹಾಕಿ ಕೂಡ ಕುದಿಸಿ ನೋಡಿದೆ,
ಆಗಲೇ ಇಲ್ಲ. ಸೊ ಬೋರ್ವೆಲ್ ನೀರು ಅದಕ್ಕೂ ಕೂಡ ಚೆನ್ನಾಗಿ ಕುದಿಯುತ್ತೆ ಅಂತ ಕೆಲವೊಬ್ರು ಹೇಳಿದರು. ಅದಕ್ಕೆ ನೋಡೋಣ ಅಂತ ನೋಡಿದೆ, ಅದಕ್ಕೂ ಕೂಡ ಕುದಿಲೇ ಇಲ್ಲ. ಸೊ ಇವಾಗ ಫೈನಲ್ ಆಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದರೂ ಹಾಕೋಣ ಅಂತ ಅಂದ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ಸಣ್ಣ ಆಗ್ತಿಲ್ಲ. ನೋಡ್ಬೇಕು, ಇನ್ನೊಂದು 2 ರೌಂಡ್ ಹಾಕ್ಬಿಡ್ತೀನಿ ಸರಿಯಾಗಿ. ಆಮೇಲೆ ಬೇಳೆ ಹೇಗೆ ಬರುತ್ತೆ ನೋಡೋದು. ಇಲ್ಲ ಅಂದರೆ ನನಗೆ ಬೇಳೆ ಮಾಡೋದ್ರ ಮೇಲೆ ಜಿಗುಪ್ಸೆನೇ ಬಂದುಬಿಟ್ಟಿದೆ. ಆದರೆ ಊಟ ಮಾಡೋರಿಗೆ ಮಾತ್ರ ಬೇಳೆನೇ ಬೇಕು. ಸೊ ಉಪ್ಪು ಹಾಕ್ಕೊಂಡು ಒಂದನಿ ನೀರು ಹಾಕ್ಕೊಂಡು ಮಾಡಿದೆ. ಈಗ ಈ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಸೊ ಫೈನಲಿ ಒಂದು ಸ್ವಲ್ಪ ನಮಗೆ ಬೆಟರ್ ಅನಿಸೋ ಥರ ಆಯಿತು. ಈಗ ಬೇಳೆ ರೆಡಿ ಮಾಡ್ಕೊಳ್ಬೇಕು. ಬೆಳಗ್ಗೆ ದೋಸೆ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ಮನೇಲಿ ಎಲ್ರಿಗೂ ಕೂಡ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ನಿಮಗೂ ಕೂಡ ಜಸ್ಟ್ ಅದು ಹೇಗೆ ಮಾಡಿಕೊಂಡೆ ಅಂತ ಹೇಳ್ತೀನಿ, ಬನ್ನಿ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ನೋಡಿ. ನಮ್ಮ ಸಾಮಾನ್ಯ ಇವತ್ತು ಒಂದು ನೆಪ ಮಾಡಿಕೊಂಡು ಸ್ಕೂಲ್ ಬಿಟ್ಟು ಇವಾಗ ಕಾಲಿಗೆ ಮುಳ್ಳು ಚುಚ್ಕೊಂಡು ಇಲ್ಲಿ ನಿಂತಿದ್ದಾಳೆ ಹತ್ಕೊಂಡು. ಎಲ್ಲ ಹಿಂದೆ ಮುಂದೆ ಇರೋ ಅಂಥ ಆಟ ಸಾಮಾನೆಲ್ಲ ಕಿತ್ಕೊಂಡು ನಿಂತಿದ್ದಾಳೆ ನೋಡಿ. ಮುಖ ತೋರಿಸ್ರಿ ನಿಮ್ಮದು. ಇಲ್ಲಿದೆ 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 ಮುಖ, ಎಲ್ಲಿದೆ ಸಾಮಾನು ಇದು? ಅಯ್ಯೋ ಅಯ್ಯೋ. ಸರಿ ರೀ, ನಾವು ಬೇಳೆ ಸಾಂಬಾರು ಮಾಡ್ತೀವಿ. ಇದಕ್ಕೆ ಬೇಳೆ ಸಾಂಬಾರು ಏನೂ ಇಷ್ಟ ಆಗಲ್ಲ ನಮಗೆ, ಆದರೆ ನಮ್ಮ ಮನೇಲಿ ಬೇಕೇ ಬೇಕು. ಸೊ ಮಜ್ಜಿಗೆ ಅನ್ನ ಇಲ್ಲ ಮೊಸರು ಅನ್ನ ಇದ್ದರೆ ಸಾಕು, ಅಂದರೆ ಇವ್ರಿಗೆ ಬೇಳೆ ಸಾಂಬಾರೇ ಬೇಕು. ಸೊ ಈ ಕಡೆ ನಾನು ಮಧ್ಯಾಹ್ನಕ್ಕೆ ಮತ್ತೆ ಚಪಾತಿ, ಸಾತುಗೆ ಚಪಾತಿ ಮಾಡಿದೆ. ಒಂದು ಉಳಿದಿತ್ತು, ಅದನ್ನು ಈ ರೀತಿ ಅನ್ನದಲ್ಲೇ ಮುಚ್ಚಿ ಇಟ್ಟೆ. ಅಂದರೆ ಮೆತ್ತಗೆ ಇರುತ್ತೆ, ಸಾಫ್ಟಾಗಿ ಹಾಗೆ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಏನೋ ಆಲೂಗಡ್ಡೆ ಪಲ್ಯ ಬೆಳಗ್ಗೆ ದೋಸೆ ಜೊತೆ ಮಾಡಿರೋದು ಆಗಿದೆ. ಹಾಗೆ ದೋಸೆ ಹಿಟ್ಟು ಕೂಡ ಇದೆ. ಇನ್ನು ಏನೇನು ಮಿಕ್ಸ್ ಮಾಡಿದೆ ಇದರಲ್ಲಿ ಅಂದರೆ, ಜಸ್ಟ್ ರಾತ್ರಿ ನಾನು 2 ಗ್ಲಾಸಷ್ಟು ಹೆಸರುಬೇಳೆ ನೆನೆ ಹಾಕಿದ್ದೆ. ಬೇಳೆ ಪಾಲಿಶ್ ಆಗಿರೋದೇ ಹಾಕಿದ್ದೆ. ನೀವು ಹಾಗೆ ಸಾದಾ ಇರೋದು ಹಾಕ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನ ಇತ್ತು, ಅದನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಗ್ರೈಂಡ್ ಮಾಡಿಕೊಂಡೆ. ಈ ಕನ್ಸಿಸ್ಟೆನ್ಸಿ, ಒಂದು ದೋಸೆ ಕನ್ಸಿಸ್ಟೆನ್ಸಿ ಬೇಕಲ್ವ ನಮಗೆ, ಆ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಂಡೆ. ಅದ್ರ ಜೊತೆ ಸ್ವಲ್ಪ ಉಪ್ಪು ಸಕ್ಕರೆ ಎರಡನ್ನೂ ಕೂಡ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಹುಳಿ ಬಂದಿರೋ ಆಗಿದೆ. ಬೆಳಗ್ಗೆ ಚೆನ್ನಾಗಿ ಬಂದಿತ್ತು. ಸೊ ಹುಳಿ ಬಂದಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ನೋಡಬೇಕು. ಇವಾಗ ಇದನ್ನು ಮಾಡ್ಕೊಳ್ಬೇಕು. ಹಾಗೆ ಸಾತುಗೆ ಸ್ವಲ್ಪ ಮತ್ತು ಮಧ್ಯಾಹ್ನ ಕೂಡ ಇದೆ, ಆದರೆ ಅವನಿಗೆ ಇಷ್ಟ ಆಗುತ್ತೋ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಚಪಾತಿ ಹಿಟ್ಟು ನಾದ್ಕೊಂಡು ಅವನಿಗೆ 1-2 ಚಪಾತಿ ಮಾಡಿಟ್ಟೆ. ಅವನು ಮೊಸರನ್ನ ಕೇಳಿದ್ದ, ಅದಕ್ಕೋಸ್ಕರ ಮೊಸರನ್ನೇ ಅವನಿಗೆ ಇಟ್ಟಿದ್ದೀನಿ. ಇವಾಗ ಬೇಳೆ ಸಾಂಬಾರನ್ನ ನಾವು ನಮಗೆ ಮಾಡ್ಕೊಳ್ತಾ ಇದ್ದೀವಿ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಬೇಳೆ ಸಾಂಬಾರು ಇದು ಒಂದಿಷ್ಟು ಚಪಾತಿ ಮಾಡಬೇಕು. ಯಜಮಾನರು ಮತ್ತು ಮೈದನ ಬಂದಾಗ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ತೀನಿ. ಅದೊಂದು ಸ್ವಲ್ಪ ತಿನ್ಕೊಳ್ತಾರೆ. ಆ್ಯಕ್ಚುಲಿ ರಾಗಿದು ಅಂಬಲಿ ಮಾಡೋಣ ಅಂದ್ಕೊಂಡೆ ಇದ್ದೆ ಇವತ್ತು. ಸ್ವಲ್ಪ ತಂಪಾಗಿ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಮೊಸರು ತಂದು ಕೊಡಲಿಲ್ಲ. ಅದಕ್ಕಾಗಿ ಮೊಸರು ಇಲ್ಲದೆ ಇದ್ದರೆ ಮಜ್ಜಿಗೆ ಎಲ್ಲಿಂದ ಸಿಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ನೋಡೋಣ, ನಾನೇ ನಿನ್ನೆ ಹೆಪ್ಪಾಕಿರೋದು ಮೊಸರು ಇತ್ತು, ಅದನ್ನು ಇವತ್ತು ಊಟ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡಿದ್ದೀವಿ. ಊಟ ಮಾಡಲಿಕ್ಕೂ ಬೇಕು, ಹಾಗೆ ಮಜ್ಜಿಗೆ ಕೂಡ ಆಗಬೇಕು, ಅಂದರೆ ಎಲ್ಲಿಂದ ಆಗುತ್ತೆ, ಆಗಲ್ಲ. ಸೊ ಇಷ್ಟೇ ನಾನು ಊಟ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತೀವಿ. ಕಡಕ್ ರೊಟ್ಟಿ ಒಂದು ಪುಟ್ಟಿ ತುಂಬ ಇದೆ ನೋಡಿ, ಇದು 2 ದಿನದ್ದು ರೊಟ್ಟಿ. ಊಟನೇ ಆಗ್ತಾಯಿಲ್ಲ ಸರಿಯಾಗಿ ಮನೆಯಲ್ಲಿ ಇರ್ಬೋದು. ಬೆಳಗ್ಗೆ ಒಂದು ಹೊತ್ತು ಕರೆಕ್ಟಾಗಿ ಮಾಡಿದರೆ ಮತ್ತೆ ಮಧ್ಯಾಹ್ನಕ್ಕೆ ಏನೋ ಒಂದು ನೆಪ ಹೇಳ್ಕೊಂಡು ಇಲ್ಲ ಸಾಕಾಗಿದೆ, ಇಲ್ಲ ಅದು ತಿಂದೆ ಇದು ತಿಂದೆ ಅಂತ ಊಟನೇ ಮಾಡಿದೆ. ಇಷ್ಟೊಂದು ರೊಟ್ಟಿ ಉಳಿದಿದೆ. ಇದೇ ರೊಟ್ಟಿನ ಪಲ್ಯ ಜೊತೆ ಸಾಂಬಾರು ಜೊತೆ ಹಾಕ್ಕೊಂಡು ತಿನ್ನಿ ಅಂದರೆ ತಿನ್ನೋದಿಲ್ಲ ನನಗೆ. ಮತ್ತು ಕೆಲಸ ಮಾತ್ರ ಕಡಿಮೆ ಆಗೋದಿಲ್ಲ. ಇನ್ನು ಮತ್ತೆ ಚಪಾತಿ ಬೇಕು, ಬೆಳಗ್ಗೆ ದೋಸೆ ಬೇಕು, ಮತ್ತು ರಾತ್ರಿಗೆ ಏನಾದರೂ ಬೇಕು. ಏನಪ್ಪ ಮಾಡಿ ಸಾಕಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಇಷ್ಟನೇ, ಬಟ್ ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ತಿಂದರೆ ಮಾತ್ರ ಇನ್ನೂ ಖುಷಿ ಇರುತ್ತೆ. ಬಟ್ ಈ ಥರ ಉಳಿಸ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಇದನ್ನೆಲ್ಲ ಚೆಲ್ಲೋದಕ್ಕೆ ಮನಸ್ಸೇ ಬರಲ್ಲ. ಕಷ್ಟಪಟ್ಟು ಮಾಡಿಬಿಟ್ಟು, ಅದರಲ್ಲೂ ಕೂಡ ಜೋಳದ ರೇಟ್ ಕಡಿಮೆನಾ, ಜೋಳ ಕೂಡ ಜಾಸ್ತಿ ಇದೆ. ಅದನ್ನು ಮಿಲ್ಲಿಗೆ ಹಾಕ್ಸಿಕೊಂಡು ತೊಗೊಂಡು ಬಂದು ಇಟ್ಟು ಮಾಡಿ, ಅದ್ರ ಜೊತೆ ನಾನು ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿ ಇಷ್ಟೆಲ್ಲ ರೊಟ್ಟಿ ಮಾಡಿರ್ತೀನಿ ಅಲ್ವಾ? ಅದಕ್ಕೆ ಬೇಜಾರು, ಮತ್ತೇನೂ ಇಲ್ಲ. ಸೊ ಇಷ್ಟು ಇದೆ. ಸೊ ನಿನ್ನೆ ಎಲ್ಲ ಚೆನ್ನಾಗಿ ಶೇಂಗಾದ್ದು ಪುಡಿ ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ. ಪುಡಿ ಚಟ್ನಿ ಮೊಸರು ಇದ್ಬಿಟ್ರೆ ಕಡಕ್ ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ. ಇಲ್ಲ ತುಪ್ಪ ಪುಡಿ ಹುಣಸೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನಾದರೂ ಏನಾದರೂ ಒಟ್ಟಿನಲ್ಲಿ ಊಟ ಮಾಡಿರಿ. ಅಂದರೆ ಈ ಬಿಸಿ ಚಪಾತಿ ಅವೆಲ್ಲ ಇದ್ದಾಗ ಮತ್ತೆ ಇದನ್ನು ಯಾವಾಗ ತಿನ್ನಬೇಕು?
ಅದಕ್ಕೆ ತಿನ್ನೋದೇ ಇಲ್ಲ. ಏನು ಮಾಡೋದು, ಬೆಳಗ್ಗೆ ಮಾತ್ರ ಸರಿಯಾಗಿ ಬಿಸಿದೇ ಬೇಕು. ಇಷ್ಟೊತ್ತಿನಲ್ಲಿ ಆದರೆ ಸ್ವಲ್ಪ ಅದು ಇದು ಎಲ್ಲದು ಮ್ಯಾನೇಜ್ ಮಾಡಿ ತಿನ್ನಿಸ್ಬಿಡೋಣ ಅಂದರೆ ನಾನು ಕೂಡ ಚಪಾತಿ ಮಾಡಿ ಬಿಟ್ಟಿದ್ದೀನಿ. ಏನು ಮಾಡಲಿಕ್ಕಾಗಲ್ಲ, ಅದನ್ನು ಮಾಡಬೇಕು, ಇದನ್ನು ನೋಡಬೇಕು, ಮತ್ತು ದೋಸೆ ಕೂಡ ಹಾಕ್ಕೊಡ್ಬೇಕು ಅಂದಾಗ ಅದು ಎಲ್ಲದು ಹೋಗ್ಬಿಡುತ್ತೆ. ಟೋಟಲಿ ನನ್ನ ಒಂದು ಗ್ಯಾಸ್ ಕಟ್ಟೆ ಇವತ್ತು ಅಡುಗೆ ಮಾಡಿ ಫುಲ್ಲು ಮೆಸ್ಸಿ ಆಗೋಗಿದೆ. ಸಂಜೆ ಒಂದೇ ಸರಿಗೆ ಸಂಜೆ ಇದು ಕ್ಲೀನ್ ಆಗುತ್ತೆ. ಎಲ್ಲರೂ ಊಟ ಮಾಡಿ ನಾನೆಲ್ಲ ಕ್ಲೀನ್ ಮಾಡಿದಾಗ ಮಾತ್ರ ಈ ಒಂದು ಕಟ್ಟೆ ಕ್ಲೀನ್ ಆಗೋದು. ಇಲ್ಲಾಂದರೆ ಇದು ಅಲ್ಲಿವರೆಗೂ ಹಾಗೇ ಇರುತ್ತೆ. ಗ್ಯಾಸ್ ಮೇಲೇನೂ ಕೂಡ ಸಾಮಾನು ಇವೆಲ್ಲ ಇದ್ದೇ ಇರುತ್ತೆ. ಸೊ ಹೀಗಿರುತ್ತೆ ದಿನಾಚರಿ ನಮ್ಮದು. ನಮಗೆ 3 ಹೊತ್ತು ಈ ರೀತಿ ಅಡುಗೆ ಬೇಕು ಬೇರೆ ಬೇರೆ ಅಂತ ಅಂದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಯಾವಾಗ ಟೈಮ್ ಕೊಡಬೇಕು ನೋಡಿ. ಇದ್ರ ಮಧ್ಯೆ ಒಂದಿಷ್ಟು ವಿಡಿಯೋ ಮಾಡಿಕೊಂಡ್ರೆ ಮಾಡಿರ್ತೀನಿ, ಇಲ್ಲ ಅಂದರೆ ವಿಡಿಯೋ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ, ಎಲ್ಲಿ ಬಿಡಪ್ಪ ಅಂತ. ಸರಿ, ಇವಾಗ ನೋಡ್ತಾ ನಿಂತ್ಕೊಂಡ್ರೆ ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಕೂಡ ಹಾಗೆ ಹೋಗೇ ಬಿಡುತ್ತೆ. ಅದ್ರ ಬದಲಾಗಿ ಇವಾಗ ನಾನು ಅಡುಗೆಯನ್ನು ಮಾಡೋದಕ್ಕೆ ಶುರು ಮಾಡಬೇಕು. ಬೇಳೆಗೆ ಒಗ್ಗರಣೆ ಹಾಕಬೇಕು, ಚಪಾತಿ ಅದಿಷ್ಟು ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ಬಿಸಿ ಬಿಸಿಯಾಗಿ ಚಪಾತಿ ರಾತ್ರಿ ಮಕ್ಕಳಿಗೆ, ಯಜಮಾನ್ರಿಗೆ ಎಲ್ರಿಗೂ ಅದನ್ನೇ ಮಾಡಿಕೊಟ್ಬಿಡ್ತೀನಿ. ಇವಾಗ ರೊಟ್ಟಿನೇ ತಿನ್ನಲಿ ಅಂದರೆ ಕೇಳ್ತಾರ, ನೋಡ್ತೀನಿ, ರೊಟ್ಟಿ ದೋಸೆ ಕೊಡ್ತೀನಿ. ಸೊ ನಮ್ಮ ಮೈದನನಿಗೆ ಆದರೂ 1-2 ಚಪಾತಿ ಬೇಕು ಅವ್ರಿಗೆ, ನೋಡೋಣ ಮಾಡ್ತೀನಿ. ಇವಾಗ ಫಸ್ಟು ಬೇಳೆ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ. ಅದಾಗಿದ್ದ ನಂತರ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ, ಅದು ಇದು ಮಾತಾಡ್ತಾ ಇದ್ದಿ ಸಮ್ಮುದು. ಆದರೆ ಸಮ್ಮನ್ ಬಿಟ್ಟು ಸಾತಣ್ಣ ಏನು ತಿನ್ನಲ್ಲ. ಸಮ್ಮಗ್ ತಿನ್ಸಿನೇ ತಿನ್ಬೇಕು. ದೊಡ್ಡದು ಅವನು ಹೊರಗೆ ಹೋಗಿ ಏನೋ ತೊಗೊಂಡು ಬಂದಾರ ಅವರು, ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಅಂತ ತಿನ್ನೋಕ್ಕೆ. ತಂಗಿ ನಮ್ಮ ಎಬ್ಸಿದ್ದಾನೆ ಮಕ್ಕೊಂಡಿರೋಕ್ಕೆ ಅಲ್ಲಮ್ಮ. ಅವಳಿಗೋಸ್ಕರ ದೊಡ್ಡ ಆರಿಸಿ ಇಟ್ಟಿದ್ದಾನೆ. ಹಿಂಗೆ ಅಲ್ಲಪ್ಪಾಜಿ, ತಂಗಿಗೆ ಅಂತ. ನಾವು ಮನೆಗಿರೋದು ಈಗ ನಮ್ಮ ಸಮ್ಮ ಎದ್ದು ಬಿಡ್ತು. ಚುಪ್ಪರ್ ಹಚ್ಚಿನಿ. ಚುಪ್ಪ. ಇದು ಹೆಸರೇನು ಸಮ? ಇತ್ತಲ್ಲ ದೊಡ್ಡದು. ಎದ್ದಿತ್ತು ಆ ಸಮಯ. ಮೆಲ್ಲಕ್ಕಮ್ಮ ಲೈಟ್ ಹಾಕಿಲ್ಲ ವಿಡಿಯೋ ಮಾಡೋಕ್ಕೆ. ಈಗ ಸಾತಣ್ಣ ಅವ್ರ ತಂಗಿ ತಿನ್ನಕತ್ತಿಂದ ಇವನು ತಿನ್ನಕತ್ತಾನ. ಸಾಸ್ ಚೆನ್ನಾಗಿಲ್ಲ ಅಂತ ಮುಚ್ಚಿಟ್ಬಿಟ್ನ ಸಾತು. ಡೌರಾಣಿ ಇಬ್ರು ಎದ್ದಿದ್ದಾಗ ಗುದ್ದಾಡ್ತಾರ. ಮಲ್ಗಿಂದ ಒಬ್ರಿಗೊಬ್ರಿಗೆ ಭಾರಿ ಜೀವ. ನಿನ್ನೆ ಟ್ಯೂಷನ್ ಟೈಮ್ನಾಗ ಆತ ಮಾಡಿದೆ ನಾನು. ಆತ ಮಕ್ಕಂಡಿದ್ದಾಗ ಈಕಿ ಸಾತು ಎಬ್ಬಿಸ್ಬೇಕು. ಎಬ್ಸೇ ಬಿಟ್ಲು ಫೈನಲ್ ಆಗಿ. ಅವ್ನು ಕುಂಭಕೋಣ ಒಳ್ಳೆ ಮಕ್ಕಂಡ, ಅವ್ನು ಎದ್ದೇಳಿಲ್ಲ ಅಬಾಕಷ್ಟು ಟೈಮ್ನಾಗ. ಎಬ್ಸೋವರೆಗೂ ಈಕಿಗೆ ಸಮಾಧಾನ ಇರಲಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇದಾಗಿತ್ತು ಫ್ರೆಂಡ್ಸ್. ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.